ಗೈಸ್ ಎಲ್ಲ ಸೆಲ್ಫಿ ಸೆಕ್ಷನ್ ನಡೀತಾ ಇದೆ. ಇವ್ರಿಗೆಲ್ಲ ಸ್ನ್ಯಾಪ್ ಬೇಕಂತೆ ಗೈಸ್. ನಾನು ಸ್ನ್ಯಾಪೇ ತಗೊಳ್ಳಲ್ಲ. ಪ್ರಿಸ್ಕ್ರಿಪ್ಷನ್ ಅಟೆಂಡೆನ್ಸ್ ಇಸ್ಕೊಂಬರಕ್ಕೆ ಹಾಂ ಜೋಡಿ ಗೈಸ್ ಇವರೇ ಹಾಕೊತಾರೆಲ್ಲ ಸ್ನ್ಯಾಪ್. ನಾನು ಸ್ನ್ಯಾಪಲ್ಲೂ ಇಲ್ಲ, ಇವ್ರಿಗೆಲ್ಲ ಪೋಸ್ ಕೊಟ್ಟಿದ್ದೀನಿ ಆದರೆ. ಹಾಂ ನೋಡಿ ಗೈಸ್ ಕಾಣಿಸ್ತಿದ್ಯಾ? ಹಾಂ ಓ ನನಗಿಂತ ಮುಂಚೆ ತಗೊಂಬಿಟ್ಟಿದ್ದಾರೆ ಗೈಸ್ ಇವರೆಲ್ಲ. ನಾನು ಬರೋದಕ್ಕಿಂತ ಮುಂಚೆ ತಗೊಳ್ಳಿ ಹಾಕೊಳ್ಳಿ ಸ್ನ್ಯಾಪ್ ಹಾಕೊಂತಾರಂತೆ. ಹಾಯ್ ಐಶ್ವರ್ಯ, ಹೆಂಗೆ ಬೈಸ್ಕೊಂಬಂದೆ ಎಂಜಿ ಸರ್ ಹತ್ರ? ಏನೇನು ಹೇಳಿದ್ರು? ಏನೋ ಭಾಳ ಲೆಕ್ಚರ್ ಕೊಡ್ತಿದ್ರು. ಏನು ತಪ್ಪು ಮಾಡಿದ್ದು ಏನು ನೀವು ಹೇಳಿ? ಏನೂ ಇಲ್ಲ ಗೈಸ್, ಏನೋ ಸಿಸ್ಟಮ್ ಆಫ್ ಮಾಡಿಲ್ಲ, ಅದಕ್ಕೋಸ್ಕರ ಸಿಸ್ಟಮ್ ಇವ್ರದ್ದೇ, ಇಬ್ಬರು ಆಫ್ ಮಾಡಿಲ್ಲ. ಲಾಸ್ಟ್ ಸಿಸ್ಟಮ್ ಇವಳ್ದು, ಅದ್ರ ಮಧ್ಯೆ ಸಿಸ್ಟಮ್ ಇವಳ್ದು, ಇಬ್ಬರು ಆಫ್ ಮಾಡಿಲ್ಲ. ಸ್ನ್ಯಾಪ್ ಸೆಂಡ್ ಮಾಡು, ಸ್ನ್ಯಾಪ್ ಸೆಂಡ್ ಮಾಡು. ಹಾಂ ಹೇಳು, ಏನು ತಿಂಡಿ ತಿಂದೆ ಅಕ್ಷಯ? ಗೈಸ್ ಅಕ್ಷಯ ಮಾತಾಡ್ತಿರ್ಲಿಲ್ಲ, ಎಷ್ಟು ಮಾತಾಡ್ತಾವಳೆ. ಏನೇನಾಯ್ತು? ಕೂಲ್ ಇದ್ರಾ? ಭಯ ಆಗ್ತಿದೆ ಅವಳಿಗೆ. ಸುಮ್ಮನೆ ಬಿಟ್ಟು ಬಂದ್ಬಿಡ್ಬೇಕಿತ್ತು. ಕೆಳಗಡೆ ಆಫ್ ಮಾಡ್ಬಿಡೋಕಿತ್ತು ಡೈರೆಕ್ಟ್. ಗೈಸ್ ಸ್ಯಾಟರ್ಡೇ ಇವತ್ತು ಬ್ರೇಕ್ ಬಿಟ್ಟಿದ್ದಾರೆ. ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಇವಾಗ ಜಸ್ಟ್ ಕಾಲೇಜ್ ಮುಗಿಸ್ಕೊಂಡು. ಸೊ ಸಿಕ್ಕಾಪಟ್ಟೆ ಬಿಸಿಲಿದೆ. ಬಸ್ಸಲ್ಲೆಲ್ಲ ಮಲ್ಕೊಂಡು ಬಂದಿದ್ದೀನಿ. ಖಾಲಿ ಇತ್ತು, ಒಂದು ಸ್ವಲ್ಪ ಸೀಟೆಲ್ಲ ಸಿಕ್ಕಿತ್ತು ಬಸ್ಸಲ್ಲಿ. ಸೊ ಮಲ್ಕೊಂಡು ಬಂದೆ. ಆ್ಯಕ್ಚುಲಿ ಅಜ್ಜಿ ಹಾಲ್ಗೆ ತೊಗೊಂಬಂದಿದ್ರು, ಅಂಗಡಿ ಕ್ಲೋಸ್ ಆಗಿದೆ. ಸೊ ಮನೆಗೆ ಹೋಗ್ತಾ ಇದ್ದೀನಿ ಇವತ್ತು. ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್ ಇವಾಗ ಜಸ್ಟ್ ಮನೆಗೆಲ್ಲ ಬಂದು ಊಟ ಗೀಟ ಮಾಡಿಕೊಂಡೆ. ತುಂಬ ಹಶ್ವಾಗಿತ್ತು ನನಗೆ. ಬೆಳಿಗ್ಗೆ 7 ಗಂಟೆಗೆ ತಿಂದಿದ್ದು. ಸೊ ಒಂದು ಸ್ವಲ್ಪ ಹೊರಗಡೆ ತಿನ್ಕೊಂಬಂದಿದ್ವಿ, ಬಟ್ ಅದು ಕೂಡ ಹಶ್ವಾಗಿತ್ತು. ಊಟ ಮಾಡ್ದೆ ಮನೆಗೆ ಬಂದು. ಆ್ಯಕ್ಚುಲಿ ಒಂದಿಷ್ಟು ಪಾರ್ಸಲ್ಸ್ ಎಲ್ಲ ನಾನು ಆರ್ಡರ್ ಮಾಡಿದ್ದೆ. ನಾನು ಕಾಲೇಜಲ್ಲಿದ್ದಾಗ ಮನೆಗೆ ಬರ್ತಿತ್ತು ಪಾರ್ಸಲ್ಸು. ಸೊ ನೈಟ್ ಬಂದು ಓಪನ್ ಮಾಡ್ತಿದ್ದೆ ಅದನ್ನ. ಇವತ್ತು ಮತ್ತೆ ಒಂದು ಬಂದಿದೆ. ಸೊ ಇದು ಓಪನ್ ಮಾಡೋಣ ಅಂದ್ಕೊಂಡು ವ್ಲಾಗ್ ಮಾಡ್ತೀನಿ. ಸೊ ಮೊನ್ನೆ ಎಲ್ಲ ವ್ಲಾಗ್ ಮಾಡಿರಲಿಲ್ಲ, ಯಾವಾಗಾದರೂ ಒಂದೊಂದು ವ್ಲಾಗಲ್ಲಿ ತೋರಿಸ್ತೀನಿ ಏನು ತೊಗೊಂಬಂದಿದ್ದೆ ಏನು ಅಂತ. ಸೊ ಆ್ಯಕ್ಚುಲಿ ಒಂದು ಸ್ಲಿಪ್ಪರ್ಸ್ ಆರ್ಡರ್ ಮಾಡಿದ್ದೆ. ಸೊ ಅದು ಬಂದಿದೆ ಈಗ. ನನ್ನ ಹತ್ರ ಶೂಸ್ ಎಲ್ಲ ಇದೆ, ಸ್ಲಿಪ್ಪರು ಇದೆ, ಬಟ್ ಯಾಕೋ ನನಗೆ ಅದಷ್ಟು ಕಂಫರ್ಟಬಲ್ ಅನ್ನಿಸ್ತಿಲ್ಲ. ಸೊ ಅದನ್ನ ನಾನು ಹಾಕ್ಕೊಂಡೇ ಹೋಗಿರಲಿಲ್ಲ. ಸೊ ಒಂದು ಕುರ್ತಾಗೆಲ್ಲ ಒಂದೊಂದು ಸ್ಲಿಪ್ಪರ್ ಬೇಕಿತ್ತು. ಸೊ ಅದನ್ನು ಆರ್ಡರ್ ಮಾಡಿದ್ದೆ. ಹೇಗಿದೆ ಅಂತ ನೋಡಬೇಕು. ಸೊ ವೈಟ್ ಕಲರ್, ನನ್ನ ಹತ್ರ ವೈಟ್ ಕಲರ್ ಸ್ಲಿಪ್ಪರ್ಸೇ ಇಲ್ಲ. ಶೂ ಇದೆ ಒಂದು, ಬಟ್ ನಮ್ಮಮ್ಮ ವೈಟ್ ತೊಗೊಳಕ್ಕೆ ಬಿಡಲ್ಲ, ವೈಟ್ ಬೇಡ ಹಾಳು ಮಾಡ್ಕೊತೀನಿ ಅಂತ. ಬಟ್ ಇದು ನನಗೂ ಇಷ್ಟ ಆಯಿತು. ಸರಿ ಅವರು ಓಕೆ ತೊಗೋ ಅಂತ ಅಂದರು. ಅದಕ್ಕೆ ಇದನ್ನು ತೊಗೊಂಡಿದ್ದೆ. ಇಲ್ಲಿ ವೈಟ್ ಕಲರ್ ಒಂಥರ ಸ್ಟೋನ್ಸ್ ಥರ ಬರುತ್ತೆ ವೈಟ್ ಸ್ಲಿಪ್ಪರು. ವೈಟ್ ಸ್ಲಿಪ್ಪರೇ ಇರಲಿಲ್ಲ ಒಂದು, ಅಂದರೆ ಈ ಥರ ಫ್ಲ್ಯಾಟ್ಸು. ಸೊ ಚೆನ್ನಾಗಿ ಒಂದ್ಸತಿ ಹಾಕೊಂಡು ನೋಡ್ತೀನಿ ಸೈಜ್ ಎಲ್ಲ ಹೇಗೆ ಆಗುತ್ತೆ ಅಂತ. ಸೊ ಯಾ ಇಟ್ಸ್ ಲುಕ್ಕಿಂಗ್ ಗುಡ್. ಮತ್ತು ಈ ಶೇಪ್ ಇದೆ ಅಲ್ಲ, ಈ ಶೇಪ್ ಟ್ರೆಂಡಿಂಗ್ ಇತ್ತು ಆವಾಗ. ಆ್ಯಕ್ಚುಲಿ ಟೈಮಲ್ಲಿ ನನಗೆ ಅದಷ್ಟು ಇಷ್ಟ ಆಗ್ತಿರಲಿಲ್ಲ ತೊಗೊಳಕ್ಕೆ. ಇವತ್ತು ಇದೇ ಫಸ್ಟ್ ಈ ಥರ ಸ್ಲಿಪ್ಪರ್ಸ್, ಫ್ಲ್ಯಾಟ್ ಇರೋ ಮುಂದೆ ಅಂದರೆ ಸ್ಕ್ವೇರ್ ಏನೋ ಅಂತಾರದಕ್ಕೆ. ಸೊ ಆ ಥರದ್ದು ಫಸ್ಟ್ ಟೈಮ್ ತೊಗೊಂಡಿದ್ದು, ಚೆನ್ನಾಗಿತ್ತು. ಸೊ ಒಂದು ಸ್ವಲ್ಪ ಸೈಜ್ ದೊಡ್ಡದಿದೆ ಅಂತ ಅನಿಸುತ್ತೆ, ಬಟ್ ಇಟ್ಸ್ ಓಕೆ. ನನ್ನ ಕಾಲು ಸ್ವಲ್ಪ ದೊಡ್ಡದಿದೆ. ಎಲ್ಲರೂ ಹೇಳ್ತಾರೆ, ಅಂದರೆ ನಾನು ಹೈಟ್ ಎಲ್ಲ ಅಷ್ಟಿಲ್ಲ ಅಲ್ಲ, ಬಟ್ ಕಾಲು ಮಾತ್ರ ಎಲ್ಲಕ್ಕಿಂತ ದೊಡ್ಡ ಸೈಜ್ ನಂದು. ಕಾಲಲ್ಲಿ ಹೇಗೆ ಹೇಳ್ತಾರೆ, ಕಾಲು ಉದ್ದ ಇದೆ. ಸೊ ಅದಕ್ಕೋಸ್ಕರ ಕಾಲು ಸೈಜ್ ಮಾತ್ರ ದೊಡ್ಡದು ನಂದು. ಸೊ ಗೈಸ್ ವಿಡಿಯೋ ನೋಡಿದ್ರಿ ಅಂತ ಅಂದ್ಕೊತೀನಿ. ಸೊ ಇಟ್ ವಾಸ್ ಜಸ್ಟ್ ಮಿನಿ ವ್ಲಾಗ್ ಥರ ಮಾಡಿದ್ದು. ಸೊ ರ್ಯಾಂಡಮಾಗಿ ಕಾಲೇಜಲ್ಲಿ ಸ್ಟಾರ್ಟ್ ಮಾಡಿದೆ, ಆಮೇಲೆ ನನಗೆ ಜಾಸ್ತಿ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಮಿನಿ ವ್ಲಾಗ್ ಥರ ಅಪ್ಲೋಡ್ ಮಾಡೋಣ ಅಂತ ಅಪ್ಲೋಡ್ ಮಾಡಿದ್ದು. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ರಕ್ಷಣ್ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.